ಗುಡ್ ಮಾರ್ನಿಂಗ್. ಸುಮಶ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಳೆ ಬಂದಿತ್ತು, ಸ್ವಲ್ಪ ವೆದರ್ ಕೂಲಾಗಿತ್ತು. ಇವತ್ತು ಚಳಿ ಚಳಿ ಥರ ಅನ್ನಿಸ್ತಾ ಇತ್ತಲ್ವ, ಡೈಲಿ ಸೆಕೆಗೆ ಬೇಗ ಎಚ್ಚರ ಆಗಿಬಿಡೋದು. ಇವತ್ತು ಸ್ವಲ್ಪ ಲೇಟಾಗೇ ಎದ್ದಿದ್ದೀವಿ. ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರಿಗೆ ಕೈ ಮುಗಿಯಪ್ಪ ಅಂತ ಹೇಳ್ತೀವಲ್ವ, ದೇವ್ರ ಮನೆಗೆ ಹೋದ ತಕ್ಷಣ ಇವತ್ತು ನಮ್ಮ ಗಂಡನ ಕಣ್ಣಿಗೆ ಗೋಲ್ಕಗಳು ಬಿದ್ದುಬಿಟ್ಟಿದೆ. ಇವತ್ತು ನಾನು ಇಬ್ರಿಗೂ ಒಂದೊಂದು ಗೋಲ್ಕನ ಇಡ್ಸಿದ್ದೀನಿ ದುಡ್ಡನ್ನು ಹಾಕೋದಕ್ಕೆ ಅಂತ. ನಮ್ಮ ಕಡೆ ಯಾರಾದರೂ ಹೋದಾಗ ಬಂದಾಗ ಬರೀ ಕೈಲಿ ನೋಡಬಾರ್ದು ಮಕ್ಕಳನ್ನ ಅಂತ ದುಡ್ಡು ಕೊಡ್ತಾರಲ್ವ, ಅದನ್ನು ಅವರಿಬ್ರಿಗೂ ಗೋಲ್ಕಕ್ಕೆ ಹಾಕೋ ಅಭ್ಯಾಸ ಮಾಡಿಸಿದ್ದೀನಿ. ಇವತ್ತು ಅವ್ರ ಅಪ್ಪನ ಹತ್ರ ದುಡ್ಡು ಇಸ್ಕೊಂಡು ಗೋಲ್ಕಕ್ಕೆ ಹಾಕ್ತಾ ಇದ್ದಾನೆ. ನಿಧಾನ ನೋಡಿ, ಮಳೆ ಬಂದಿದೆ. ಗಾಳಿ ಬರ್ತಾ ಎಷ್ಟು ಜೋರಾಗಿತ್ತು, ಸುಂಟ್ರು ಗಾಳಿ ಅಂದರೆ ಎಲೆ ಎಲ್ಲ ತಂದು ಗೇಟ್ ಮುಂದೆ ಬಿಟ್ಟಿದೆ. ಇವತ್ತು ಪಾರ್ಕ್ನಲ್ಲಿ ಎಷ್ಟೊಂದು ಇರುವೆಗೂಡುಗಳಿತ್ತು ಅಂದರೆ ನೋಡಿ, ರಾತ್ರಿ ಮಳೆ ಬಂದಿದೆಯಲ್ವಾ, ಇರುವೆಗಳು ಎಷ್ಟೊಂದು ಗೂಡು ಮಾಡಿಬಿಟ್ಟಿದೆ. ಡೈಲಿ ಪಾರ್ಕ್ಗೆ ಹೋಗ್ತೀವಿ, ಇಷ್ಟಿರ್ತಿರ್ಲಿಲ್ಲ. ಇವತ್ತು ನೋಡಿ ಎಷ್ಟು ಗೂಡು ಮಾಡಿದೆ ಮಳೆ ಬಂದಿದೆ ಅಂತ. ಇರುವೆಗಳು ಜಾಸ್ತಿ ಗೂಡು ಕಟ್ಟುತ್ತಲ್ಲ, ಯಾಕೆ ಮೋಹಿತ್? ಹನಿ ಒಂದು ಇಲ್ಲ, ಎಲ್ಲ ಬಿದೋಗಿದೆ ರಾತ್ರಿನೇ ಗಾಳಿ ಬಡ್ತಕ್ಕೆ. ಸಖತ್ ಗಾಳಿ ಅಲ್ವಾ, ಎಲ್ಲ ಬಿದೋಗೈತೆ ಹನಿಗಳು. ಎಲ್ಲ ಗಲೀಜು ಚಿನ್ನು, ಉಯ್ಯಾಲೆ, ಸ್ಲೈಡು ಎಲ್ಲ ಮಣ್ಣು ನೀರು ಆಗ್ಬಿಟ್ಟೈತೆ. ಕ್ರಿಕೆಟ್ ಆಡೋರೆಲ್ಲ ಬಂದಿರ್ತಾರೆ ಅಂತ ಅವನು ಬಾಲ್ ತಗೊಂಡು ಬಂದ ಕ್ರಿಕೆಟ್ ಆಡೋಣ ಅಂತ. ಇವತ್ತು ಯಾಕೋ ಯಾರು ಒಬ್ಬರು ಬಂದೇ ಇಲ್ಲ ಕ್ರಿಕೆಟ್ಗೆ. ಎಷ್ಟೊಂದು ಜನ ಇರ್ತಿದ್ರು ಕ್ರಿಕೆಟ್ ಆಡೋಕ್ಕೆ. ಪಾರ್ಕು ಕೂಡ ತೇವ, ಬೇರೆ ಏನು ಆಟ ಆಡೋದಕ್ಕಾಗೋದಿಲ್ಲ. ಅದಕ್ಕೇ ಸೈಕ್ಲಿಂಗೇ ಮಾಡ್ತೀನಿ ನಾನು ಇವತ್ತು ಅಂತ ಸೈಕಲ್ ಹೊಡಿತಾ ಇದ್ದಾನೆ. ಮಳೆ ಬಂದಿತ್ತಲ್ಲ, ಉಯ್ಯಾಲೆ, ಸ್ಲೈಡು ಎಲ್ಲ ಗಲೀಜಾಗಿತ್ತು, ನೀರು ನಿಂತಿತ್ತು, ಯಾವ ಆಟನೂ ಆಡೋದಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಮೋಹಿತ್ ಸೈಕಲ್ ತುಳಿತಿದ್ನಲ್ಲ, ನಾನು ಸೈಕಲ್ಲೇ ಓಡಿಸ್ತೀನಿ, ನಾನು ಬೇರೆ ಏನು ಆಟ ಆಡಲ್ಲ ಅಂತೇಳಿ ಅವನು ಸೈಕಲ್ಲೇ ಓಡಿಸ್ತೀನಿ ಅಂತ ಅವ್ರ ಅಣ್ಣನ ಹಿಂದೆ ಕೂತಿದ್ದಾನೆ. ಅಲ್ಲಿ ಯಾರೋ ಫುಟ್ಬಾಲ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಅವ್ರನ್ನ ನೋಡಿಬಿಟ್ಟು ನಾನು ಅದೇ ರೀತಿ ಫುಟ್ಬಾಲೇ ಆಡ್ತೀನಿ ಅಂತ ಹೇಳಿ ಫುಟ್ಬಾಲ್ ಆಡ್ತಾ ಇದ್ದಾನೆ. ಅವ್ರ ಅಪ್ಪ ಮಗ ಇಬ್ಬರು ಬಾಲಲ್ಲಿ ಆಟ ಆಡ್ತಾಯಿದ್ರೆ ಇವನು ಆಟ ಆಡೋಕ್ಕೆ ಬಿಡದೆ ಮಧ್ಯೆ ಹೋಗಿ ಡಿಸ್ಟರ್ಬ್ ಮಾಡ್ತಾನೆ ಇದ್ದ, ನಾನು ಆಡ್ತೀನಿ ಅಂತ. ಅದಕ್ಕೇ ಅವನ್ನ ಎಂಗೇಜ್ ಮಾಡೋದಕ್ಕೆ ಅಂತ ಹೇಳಿ ಸೈಕಲ್ ಮೇಲೆ ಕೂರಿಸ್ಕೊಂಡು ಅವನನ್ನು ಸೈಕಲಲ್ಲಿ ರೌಂಡ್ ಓಡಿಸ್ತಾ ಇದ್ದೀನಿ. ನೋಡು ಹೆಂಗೆ ಒಳಗಡೆ ಹೋಗುತ್ತೆ ಬರುತ್ತೆ. ಕಡ್ಡಿ ಹಾಕ್ಬಾರ್ದು, ಅದು ಒಳಗಡೆಯಿಂದ ಮಣ್ಣನ್ನು ಎತ್ಕೊಂಡು ಬಂದು ಆಚೆ ಬಿಡ್ತಾಯಿತೆ. ನೋಡು ಎಷ್ಟು ಚೆನ್ನಾಗಿ ಮಾಡ್ತೈತೆ ಕೆಲಸನ ಅದು. ಒಳಗಡೆ ಮಣ್ಣಿರುತ್ತಲ್ಲ ಚಿನ್ನು, ಅದನ್ನು ತಂದು ಆಚೆ ಬಿಡುತ್ತೆ. ಒಳಗಡೆ ಇರೋದಕ್ಕೆ ಜಾಗ. ಒಳಗಡೆ ಅವು ಇರೋದಕ್ಕೆ ಜಾಗ ಬೇಕಲ್ವ ಮನೆ, ಅದಕ್ಕೆ ಒಳಗಡೆ ಇರೋ ಮಣ್ಣೆಲ್ಲ ಅಂತಂದು ಆಚೆ ಹಾಕುತ್ತೆ. ಒಳಗಡೆ ಇರೋದಕ್ಕೆ ಆಮೇಲೆ ಅದು ಊಟ ಎಲ್ಲ ತಗೊಂಡೋಗಿ ಇಟ್ಕೋಬೇಕಲ್ಲ, ಅದಕ್ಕೆ ಜಾಗ ಮಾಡ್ಕೊಳ್ಳುತ್ತೆ. ಗೂಡೊಳಗಡೆ ಇರುತ್ತೆ ಅದು. ಪಾರ್ಕಿಂದ ನಾವು ಹೋಟೆಲ್ಗೆ ಬಂದಿದ್ದೀವಿ. ನಮ್ಮ ಮೋಹಿತ್ ಇವತ್ತು ಆಚೆ ತಿಂಡಿ ಕೊಡಿಸು ಪಾಪ ಅಂತ ಹೇಳ್ದ, ಅದಕ್ಕೆ ಆಚೆನೇ ತಿಂಡಿ ಮುಗಿಸ್ಕೋಗೋಣ ಅಂತ ಬಂದ್ವಿ. ನನ್ನ ಮಗ ಸೈಕಲ್ ತುಳಿದು ಸುಸ್ತಾಗೋಗಿದ್ದಾನೆ. ನಿಮಿಷಾಂಬ ಸರ್ಕಲಲ್ಲಿ SLV ಕ್ಯಾಂಟೀನ್ ಇದೆಯಲ್ಲ, ಅಲ್ಲಿ ಇಡ್ಲಿ ಸಾಂಬಾರು ಅಂದರೆ ನನಗೂ ನನ್ನ ಮಗನಿಗೂ ತುಂಬ ಇಷ್ಟ. ನನ್ನ ಮಗನಿಗೆ ಯಾವಾಗಾದರೂ ಈ ರೀತಿ ಹುಷಾರಿಲ್ಲ, ಊಟ ಮಾಡೋದಕ್ಕೆ ಆಗ್ತಿಲ್ಲ ಅಂತಂದಾಗ ಇಲ್ಲಿ ಇಡ್ಲಿ ಸಾಂಬಾರು ತಂದು ಕೊಟ್ಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಇವಾಗ ಸಮ್ಮರ್ ಶುರುವಾಯ್ತಲ್ವ, ನಮ್ಮ ಮನೇಲಿ ಫ್ಯಾನ್ ಯಾವಾಗಲೂ ಆನಲ್ಲಿ ಇದ್ದಂಗೆ ಇರಬೇಕು.
ಡಸ್ಟ್ ಜಾಸ್ತಿ ಇರುತ್ತಲ್ವ ಸಮ್ಮರಲ್ಲಿ, ಫ್ಯಾನ್ ಸ್ವಲ್ಪ ಗಲೀಜಾಗಿತ್ತು, ಕ್ಲೀನ್ ಮಾಡೋಣ ಅಂತ. ಗಣ ನಿಂಗೆ ಬಿಚ್ಚಕ್ಕೆ ಬರುತ್ತಾ? ನಿಂಗೆಲ್ಲ ಕೆಲಸ ಬರುತ್ತೆ ಅಲ್ವಾ? ಬೇಗ ಬೇಗ ಬಿಚ್ಚು. ಗಣ ಮಲ್ಕೊಂಡ. ಅವ್ನು ಹೇಳೋದ್ರೊಳಗಡೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಿಂಪಲ್ಲಾಗಿ ಟೊಮೊಟೊ ರಸಮ್ ಮಾಡ್ತಾಯಿದ್ದೀನಿ. ನಿನ್ನೆ ಮಳೆ ಬಂದಿತ್ತಲ್ವ, ವೆದರ್ ಸ್ವಲ್ಪ ಕೂಲಾಗಿದೆ. ಅದಕ್ಕೆ ಇವತ್ತು ಏನಾದರೂ ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಏನು ಮಾಡೋಣ ಅಂದರೆ ಟೊಮೊಟೊ ಇತ್ತು ಮನೆಯಲ್ಲಿ, ಸೊ ಟೊಮೊಟೊ ರಸಮ್ ಮಾಡ್ಕೊಳ್ಳೋಣ ಅಂಥೇಳಿ ಟೊಮೊಟೊ ರಸಮ್ ಮಾಡ್ತಾಯಿದ್ದೀನಿ. ಈಗಂತೂ ಬೇಸಿಗೆ ಶುರುವಾಯಿತು. ನೀರು ಕುಡಿದೇ ಸಾಕಾಗ್ತಿತ್ತು, ಊಟ ಮಾಡೋದಕ್ಕೆ ಆಗಲ್ಲ ಅನ್ನಿಸ್ತಾ ಇತ್ತು. ಇವಾಗ ಸ್ವಲ್ಪ ಮಳೆ ಬಂತು ಒಂದಿನ ಅಂದರೆ ಅಲ್ಲೇ ಏನಾದರೂ ಚಳಿಗೆ ಖಾರವಾಗಿ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಯಾವಾಗಲೂ ಹೊರ್ಗಡೆನೇ ತಿನ್ನೋದಕ್ಕಾಗಲ್ಲ, ಇಲ್ಲ ಅಂದರೆ ಯಾವಾಗಲೂ ಖಾರವಾಗಿ ತಿನ್ನಬೇಕು, ಬಾಯಿ ರುಚಿ ಕೇಳುತ್ತೆ ಅಂತೇಳಿ ಸ್ನ್ಯಾಕ್ಸ್ನೇ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ವೆದರ್ ಈ ರೀತಿ ಕೂಲಾಗಿದ್ದಾಗ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತಲ್ವ, ಆವಾಗ ಅನ್ನದ ಜೊತೆಗೆ ಈ ರೀತಿ ಸಿಂಪಲ್ಲಾಗಿ ಒಂದು ಟೊಮೊಟೊ ರಸಮ್ ಮಾಡಿಕೊಂಡ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಮನಸ್ಸಿಗೂ ಕೂಡ ನೆಮ್ಮದಿ ಆಗುತ್ತೆ, ಬಾಯಿಗೂ ಕೂಡ ರುಚಿಯಾಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈ ಟೊಮೊಟೊ ರಸಮ್ನ ತುಂಬ ಸುಲಭವಾಗಿ ಮತ್ತು ಬೇಗ ಮಾಡ್ಕೋಬೋದು. ಇದ್ರ ಫುಲ್ ರೆಸಿಪಿನ ನಾನು ಹಾಕ್ತಿಲ್ಲ. ನನ್ನ ಸುಮಶ್ರೀ ಕಿಚನ್ ಚಾನಲಲ್ಲಿ ಇದ್ರ ಫುಲ್ ರೆಸಿಪಿದೆ ಒಂದು ವಿಡಿಯೋ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೋಬೋದು. ನೀವು ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಿದ್ದೀರ ಅನ್ನೋದಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಕ್ ಮುಗಿಸ್ಕೊಂಡು ಬರುವಾಗ ಸ್ವಲ್ಪ ಸೊಪ್ಪು ತಂದಿದ್ದೆ. ಮನೆಯಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಖಾಲಿಯಾಗಿತ್ತು, ತೊಗೊಂಡು ಬಂದಿದ್ದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊಪ್ಪನ್ನು ಕ್ಲೀನ್ ಮಾಡುವಾಗ ಈ ರೀತಿ ಕೆಳಗಡೆಗೆ ಒಂದು ನ್ಯೂಸ್ ಪೇಪರ್ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ನೆಲ ಎಲ್ಲ ಗಲೀಜಾಗಲ್ಲ. ಈಗ ನಾವೇನಾದರೂ ಸೊಪ್ಪನ್ನು ಬಿಡಿಸಿದಾಗ ಅದರಲ್ಲಿ ತೇವಾಂಶ ಇರುತ್ತಲ್ಲ, ಮಣ್ಣು ಜೊತೆ ಸೊಪ್ಪಲ್ಲಿ ಮಣ್ಣು ಕೂಡ ಇರುತ್ತೆ ಬೇರ್ನಲ್ಲೆಲ್ಲ, ಅದು ನೀರು ಮತ್ತು ಮಣ್ಣು ಎಲ್ಲ ಸೇರಿ ನೆಲ ಎಲ್ಲ ಒಂದು ರೀತಿ ಗಲೀಜಾಗಿಬಿಡುತ್ತೆ. ನಾವು ಸೊಪ್ಪನ್ನು ಬಿಡಿಸಾದ್ಮೇಲೆ ನೆಲನೆಲ್ಲ ಗುಡಿಸಿ ಎತ್ತಾಕಬೇಕು, ಮತ್ತು ಅದನ್ನ ಇನ್ನೊಂದು ಸಲ ತೇವದ ಬಟ್ಟೆ ಮಾಡಿಕೊಂಡು ಎಲ್ಲ ಒರೆಸ್ಕೋಬೇಕು. ಈ ರೀತಿ ನ್ಯೂಸ್ ಪೇಪರ್ ಮೇಲೆ ಅಥವಾ ಯಾವುದಾದ್ರೂ ಪೇಪರ್ ಮೇಲೆ ಬಿಡಿಸ್ಕೊಳ್ಳೋದ್ರಿಂದ ಕಸ ಎಲ್ಲ ಪೇಪರ್ ಮೇಲೆ ಇರುತ್ತಲ್ವ, ಅದನ್ನು ಒಂದೇ ಸಲ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಪೇಪರ್ನ ಬೇಕು ಅಂದರೆ ಮತ್ತೆ ಯೂಸ್ ಮಾಡ್ಕೊಳ್ಳೋದಾದರೆ ತೊಳೆದಿಟ್ಕೋಬೋದು, ಇಲ್ಲ ನ್ಯೂಸ್ ಪೇಪರ್ ಆದರೆ ಅದೇ ರೀತಿ ಡಸ್ಟ್ಬಿನ್ಗೆ ಹಾಕ್ಬಿಡ್ಬೋದು. ಸ್ವಲ್ಪ ಕೆಲಸ ಸುಲಭ ಆಗುತ್ತೆ. ಇಲ್ಲ ಅಂದರೆ ನೆಲ ಒರೆಸೋದು ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡೋದು ಡಬಲ್ ಕೆಲಸ ಇರುತ್ತೆ. ಈ ರೀತಿ ಪೇಪರ್ನ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಕೆಲಸ ಸ್ವಲ್ಪ ಸುಲಭ ಆಗುತ್ತೆ. ಈಗ ಸಮ್ಮರಲ್ಲಿ ಜಾಸ್ತಿ ನೀರು ಕುಡಿಬೇಕು ಅಂತ ಅನಿಸುತ್ತೆ, ಹೆಚ್ಚೆಚ್ಚು ನೀರು ಕುಡಿತಾ ಇರ್ತೀವಿ. ಬಟ್ ಬಾಡಿ ಹೀಟ್ ಆಗುತ್ತೆ ಅನ್ನುವಂಥವ್ರು ಬರೀ ನೀರು ಕುಡಿಯೋದಕ್ಕಿಂತ ಅದಕ್ಕೆ ಸ್ವಲ್ಪ ಚಿಯಾ ಸೀಡ್ಸ್ನ ಸೇರಿಸ್ಕೊಂಡು ಕುಡಿಯೋದ್ರಿಂದ ಬಾಡಿ ಕೂಲಾಗುತ್ತೆ. ನಾನು ಅದಕ್ಕೆ ಅಂತಲೇ ಈ ರೀತಿ ಒಂದು ಬಾಟ್ಲಿಗೆ ನೀರನ್ನು ತುಂಬಿಸ್ಬಿಟ್ಟು ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿಬಿಡ್ತೀನಿ. ಅದು ಅಲ್ಲೇ ನೆಂದಿರುತ್ತೆ, ಕುಡಿಯುವಾಗ ಶೇಕ್ ಮಾಡ್ಕೊಂಡು ಕುಡಿ. ಸ್ವಲ್ಪ ಹೊತ್ತು ಬಿಟ್ಟು ನೆಂದಿರುತ್ತೆ, ನಾವು ಕುಡಿಯುವಾಗ ಈ ರೀತಿ ಶೇಕ್ ಮಾಡಿಕೊಂಡು ಕುಡಿಯೋದು. ನೋಡಿ, ಆಗಲೇ ಎಲ್ಲ ದಪ್ಪ ಆಗಿಬಿಡ್ತು. ಈ ರೀತಿ ಕುಡಿಯೋದ್ರಿಂದ ಸ್ವಲ್ಪ ಬಾಡಿ ಕೂಲಾಗುತ್ತೆ. ಈ ಸೀಡ್ಸ್ ವೆಯ್ಟ್ ಲಾಸ್ ಮಾಡೋಂಥವ್ರಿಗೂ ಕೂಡ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರು ಅರ್ಲಿ ಮಾರ್ನಿಂಗ್ ಚಿಯಾ ಸೀಡ್ಸ್ ವಾಟರ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಕೂಡ ಮಾಡ್ಬೋದು, ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಈ ಬೇಸಿಗೆನಲ್ಲಿ ಬಾಡಿ ತಂಪಾಗಿರುತ್ತೆ. ಇವಾಗ ಅನ್ನದ ಜೊತೆಗೆ ಬಿಸಿ ಬಿಸಿ ಟೊಮೊಟೊ ರಸಮ್ ರೆಡಿಯಾಗಿದೆ. ಈ ರೀತಿ ಚಳಿ ಇದ್ದಾಗ ಏನಾದರೂ ಈ ಥರ ಒಂದು ರಸಮ್ ಕೊಟ್ಬಿಟ್ರೆ ಎಷ್ಟು ಬೇಗ ಊಟ ಮಾಡಲಿ ಅಂತ ಅನ್ನಿಸ್ತಾ ಇರುತ್ತೆ. ನಾವು ಬೆಳಗ್ಗೆ ಸಿಂಪಲ್ಲಾಗಿ ಹೋಟೆಲಲ್ಲಿ ಇಡ್ಲಿ ತಿನ್ಕೊಬಂದಿದ್ವಲ್ವ, ಎಲ್ರಿಗೂ ಹೊಟ್ಟೆ ಹಸಿತಾ ಇತ್ತು. ಸೊ ರಸಮ್ ಜೊತೆಗೆ ಸ್ವಲ್ಪ ಏನಾದರೂ ನಂಚ್ಕೊಳ್ಳೋಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಹಪ್ಪಳನ ಹಾಕೋತಾ ಇದ್ದೀನಿ. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ಲಾಗಿ ಅನ್ನ, ರಸಮ್ ಮತ್ತು ಹಪ್ಪಳ. ಊಟ ಎಲ್ಲ ಮುಗೀತು. ಊಟ ಎಲ್ಲ ಆದಮೇಲೆ ಸ್ವಲ್ಪ ಆಚೆ ಹೋಗಿದ್ದು ಬರೋಣ ಅಂತ ರೆಡಿಯಾಗಿ ಹೊರಡ್ತಾ ಇದ್ದೀವಿ.
ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೇ ನಮ್ಮ ರಿಲೇಷನ್ ಒಬ್ರಿಗೆ ಹುಷಾರಿರಲಿಲ್ಲ. ಅವ್ರ ಮನೆಯೂ ಅಲ್ಲೇ ಆನ್ ದ ವೇ ಹತ್ರದಲ್ಲೇ ಇತ್ತು. ಸೊ ಅವ್ರನ್ನೂ ನೋಡ್ಕೊಂಡು ಹೋಗೋಣ, ಹೇಗಿದ್ರು ಬಂದಿದ್ದೀವಲ್ಲ ಎಷ್ಟು ದೂರ ಅಂತ ಹೇಳಿ ಸ್ವಲ್ಪ ಹಣ್ಣೆಲ್ಲ ತೊಗೋತಾ ಇದ್ದೀವಿ. ಚೆನ್ನಾಗಿದ್ದೀರಾ? ನಮ್ಮ ಗಂಡಂಗೆ ಈ ಅಜ್ಜಿ ಯಾರು ಅಂತಲೇ ಗೊತ್ತಿಲ್ಲ. ಅವ್ರನ್ನ ನೋಡ್ತಾ ಇರೋದೇ ಫಸ್ಟ್ ಟೈಮ್. ಆದರೂ ಎಷ್ಟು ಚೆನ್ನಾಗಿ ಹೋಗಿ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದಾನೆ ನೋಡಿ. ಅದೇ ನಮ್ಮ ಮನೆ ಹತ್ರ ಆಂಟಿ ಅಂಕಲ್ ಎಲ್ಲ ಡೈಲಿ ಮಾತಾಡಿಸ್ತಾ ಇರ್ತಾರೆ. ಆದರೂ ಅವ್ರ ಹತ್ರ ಹೋಗಲ್ಲ, ಮಾತಾಡಲ್ಲ. ಅವ್ರು ನೋಡಿದ್ರೆ ಎದ್ರುಕೊಂಡು ಮನೆ ಒಳಗಡೆ ಓಡಿ ಬರ್ತಾನೆ. ಇವ್ರು ಯಾರು ಅಂತಲೇ ಗೊತ್ತಿಲ್ಲ, ಹೋಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಕೂತಿದ್ದಾನೆ. ಏನಂತ ಹೇಳ್ತೀನಿ ರೋಣಂಗೆ? ಯಾವಣ್ಣ? ಯಾವಣ್ಣ? ಏನು ಅಣ್ಣನ ಹೆಸರು? ವೈಭವ್. ವೈಭವಣ್ಣ. ಅವ್ರ ಮನೆಯಿಂದ ಹೊರಟ್ವಿ. ಆನ್ ದ ವೇ ಬರ್ತಾ ರೋಡ್ನಲ್ಲಿ ಹಾಗೆ ಒಂದು ಕಡೆ ಚಿಕ್ಕದಾಗಿ ಮಾರ್ಕೆಟ್ ಥರ ಹಾಕಿದ್ರು. ಹೇಗಿದ್ರು ಇಲ್ಲೇ ಬಂದಿದ್ದೀವಲ್ಲ ಅಂತ ಹೇಳಿ ಸ್ವಲ್ಪ ಮನೆಗೆ ಏನೇನೋ ಥಿಂಗ್ಸ್ಗಳು ಬೇಕಿತ್ತು, ಮತ್ತು ಸೌತೆಕಾಯಿ ನಿಂಬೆಹಣ್ಣು ಎಲ್ಲ ಬೇಕಿತ್ತು. ಅದನ್ನು ತಗೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರೊಳಗಡೆ ಆಲ್ರೆಡಿ ಟೈಮ್ 8:30 ಆಗಿಬಿಟ್ಟಿತ್ತು. ಅಡುಗೆ ಮಾಡಬೇಕಿತ್ತು. ಏನು ಮಾಡೋದು ಅಂತ ಅಂದ್ಕೊಂಡೆ. ಅನ್ನ ಸಾಂಬಾರೆಲ್ಲ ಮಾಡೋಷ್ಟೊತ್ತಿಗೆ ಹುಡುಗರು ಮಲ್ಕೊಬಿಡ್ತಾರೆ, ಟೈಮ್ ಆಗುತ್ತೆ, ನಿದ್ದೆ ಬರುತ್ತೆ ಅವ್ರಿಗೆ ಅಂತ ಹೇಳಿ ಬೇಗ ಆಗುವಂಥದ್ದು ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ರೊಟ್ಟಿ ಆದರೆ ಕಲಸಿ ಬೇಗ ಮಾಡಿಬಿಡ್ಬೋದು. ಗಣ ಮತ್ತು ಮೋಹಿತ್ ಇಬ್ಬರು ತಿನ್ಕೊಂಡು ಮಲ್ಕೋತಾರೆ. ಆಮೇಲೆ ನಾವು ನಿಧಾನಕ್ಕೆ ತಿಂದ್ರಾಯ್ತು ಅಂತೇಳಿ ರೊಟ್ಟಿನ ಬಳಿತಾ ಇದ್ದೀನಿ. ಜೊತೆಗೆ ನಮ್ಮ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು, ಹೀರೆಕಾಯಿ ಎಲ್ಲ ಕಟ್ ಮಾಡಿಕೊಟ್ರು. ಸೊ ಬೇಗ ಹೀರೆಕಾಯಿ ಗೊಜ್ಜು ಮಾಡಿದೆ. ಇವತ್ತಿನ ಊಟಕ್ಕೆ ಸಿಂಪಲ್ಲಾಗಿ ರೊಟ್ಟಿ ಮತ್ತು ಹೀರೆಕಾಯಿ ಗೊಜ್ಜು ಮಾಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸುಮಾಶ್ರೀ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.